ಒಂದು ಸಲ ಬುದ್ಧ ಹೊರಟಿರ್ತಾನೆ. ಆತನ ಒಂದು ಬಟ್ಟೆ, ಅದಕ್ಕೆ ಚೀವರ ಅಂತಾರೆ, ಒಂದು ಪಾತ್ರೆ, ಭಿಕ್ಷಾ ಪಾತ್ರೆ, ಅದನ್ನು ಶಿಷ್ಯನ ಕೈಯಾಗ ಕೊಟ್ಟಿರ್ತಾನೆ. ಅವನ ಹತ್ತಿರ, ಬುದ್ಧನ ಹತ್ತಿರ ಸಾವಿರಾರು ಜನ ಭಿಕ್ಷುಗಳಿದ್ದರು. ಭಿಕ್ಷುಗಳಂದರೆ ಮನೆ ಮಾರ ಬಿಟ್ಟು ಬುದ್ಧನ ಹತ್ತಿರ ಇರುವಂಥ ಯುವಕರು. ಒಂದು ಸಲ ಎಲ್ಲರೂ ನಿರ್ಣಯ ಮಾಡಿದರು, ಬುದ್ಧನ ಹತ್ತಿರ ಇದ್ದು ಉಪಯೋಗ ಇಲ್ಲ ಅಂತ. ಒಮ್ಮೆ ಮಾಡ್ತಾರೆ ಅನೇಕ ಸಲ. ಏನದ ಇವನ ಹತ್ತಿರ ನಿಂತು ಭಿಕ್ಷಾ ಬೇಡ್ಕೋತ ತಿರುಗಾಡೋದ್ರಾಗ ಏನು ಅರ್ಥದ? ಏನು ಅರ್ಥದ? ಏನು ಬೋಧಿಸಾಕರೆ ಏನು ಬೋಧಿಸ್ತಾನೆ? ಆಶಾ ಬಿಡ್ರಿ ಅಂತಾನೆ ಅಷ್ಟೆ. ಇದು ನಮಗೆ ಗೊತ್ತಿಲ್ಲೇನು? ಇಷ್ಟಕ್ಕಾಗಿ ಅವನ ಹತ್ತಿರ ಯಾಕೆ ಇರಬೇಕು ಅಂತ ಬಿಟ್ಟು ಹೋದ್ರು. ಅವನ ಜೀವನದಾಗ ಕಥೆ ನೋಡ್ಬೇಕಷ್ಟದ್ದು. ಎಲ್ಲರೂ ಬಿಟ್ಟು ಹೋದ ಬಳಿಕ ಹೆಂಗಾಗಿರ್ಬೇಡ್ರಿ. ಕೊನೆಗೆ ಅವ ಶಿಷ್ಯ ಒಬ್ಬ ಯಾವ ಬಟ್ಟೆ ಪಟ್ಟೆ ತಕ್ಕೊಂಡು ಬರ್ತಿದ್ದ, ಅವನು ನಿಲ್ಲಿಸ್ದ ಬುದ್ಧನ. ಇದನ್ನು ತಗೊಳ್ಳಿ ಅಂತ ತಿಳ್ಕೊಂಡು ಬುದ್ಧನ ಅರಿವಿ ಬುದ್ಧನಿಗೆ ಕೊಟ್ಟು, ಅವನದು ಭಿಕ್ಷಾಪಾತ್ರೆ ಅವನ ಕೈ ಕೊಟ್ಟು ನಾನು ಹೋಗ್ತೀನಿ ಅಂದ. ಇದು ಎಷ್ಟು ಮಜಾ ಅದ. ಈಗ ನಿಮ್ಮ ಮನ್ಯಾಗ ಹಿಂಗೆ ಅಕಸ್ಮಾತ್ ಹಿಂಗೆ ಅಂದರೆ, ತಗೋರಿ ನಿಮ್ಮ ಕೀಲಿಕಾಯಿ ನಿಮ್ಮದೆಲ್ಲ ತಗೋರಿ ನಾವು ಹೋಗ್ತೇವೆ ಅಂದರೆ ಹೆಂಗಾಗ್ತದೆ ಹೇಳಿ? ನೀವರೇ ಹೋಗ್ರಿ, ಅವ್ರೇ ಹೋಗಲಿ, ಒಬ್ಬರು ಹೋಗ್ತೇವೆ ಅಂದ್ರೆ ಗತಿಯ. ಆದರೆ ಬುದ್ಧನ ಮುಖದ ಮೇಲೆ ಒಂದೇಟು ಬದಲಾವಣೆ. ಮುಗುಳು ನಕ್ಕ ಬುದ್ಧ, ಆಯಿತು ಅಷ್ಟೆ. ಅವ ಹೊರಗೇನು ಹೋದ, ಅವಾಗ ಉಳಿದವರು ಭೇಟಿ ಆದರು. ಏನಂದ ಬುದ್ಧ, ನೀನು ಬಂದಿಯಲ್ಲ? ಅವರು ಮುಗುಳು ನಕ್ಕರು. ಅಂದ್ರೆ ಬಹಳ ದೊಡ್ಡ ಜ್ಞಾನಿ ಇರಬೇಕು ಅಂದ್ರೆ ಅವಾಗ. ಮತ್ತು ಒಬ್ಬೊಬ್ಬರು ಬಂದಾಗಲೂ ಸಹಿತ ಬುದ್ಧ ಅಷ್ಟೇ ಶಾಂತ. ಹೋದಾಗಲೂ ಶಾಂತ, ಬಂದಾಗಲೂ ಶಾಂತ. ಮನಸ್ಸು ಎಷ್ಟು ಸಹನ ಮಾಡಿಕೊಳ್ತದೆ, ಹಾನಿಯನ್ನೂ ಸಹನ ಮಾಡಿಕೊಳ್ತದೆ, ಲಾಭವನ್ನೂ ಸಹನ ಮಾಡಿಕೊಳ್ತದೆ. ಲಾಭ ಆದಾಗ ಭಾರೀ ಸಂತೋಷ ಪಡೋದು, ಹಾನಿಯಾದಾಗ ಬಹಳ ತಾಪ ಮಾಡಿಕೊಳ್ಳೋದು ಬುದ್ಧನೊಳಗೆ ಇರಲಿಲ್ಲ. ಬುದ್ಧನಲ್ಲಿ ಅದು ಇರಲಿಲ್ಲ. ಅದು ಸಮಾಧಾನ ಅಂತಾರೆ. ಇದ ತಪಸ್ಸು. ನೀವೀಗ ಮನೆಗೆ ಹೋಗ್ರಿ, ಮನ್ಯಾಗ ದೊಡ್ಡ ಜಗಳ ಆಯಿತು ಅಂತ ಇಟ್ಕೊಳ್ಳಿ. ಜಗಳ ಆಯಿತು, ಅವ್ರು ಹೇಳೋ ಸಾಮಾನು ನೀವು ತಂದಿಲ್ಲ ಅಂದರೆ ಜಗಳ ಶುರುವಾಯಿತು. ಬರೀ ಅವರೊಬ್ಬರೇ ಮಾತಾಡ್ತಿರ್ಬೇಕು, ನೀವು ಸುಮ್ಮನೆ ಇರಬೇಕು. ಇದು ಸಹನ, ಇದು ತಪಸ್ಸು. ಅವರು ಮಾತಾಡಿದ್ರು, ನೀವು ಮಾತಾಡಿದ್ರಿ ಅಂದ್ರೆ ಜಗಳ. ಒಬ್ಬರು ಮಾತಾಡ್ತಾ ಇರಬೇಕು, ಅವ್ರದ್ದು ಪೂರ್ಣ ಮುಗಿಯೋ ತನಕ ತಣ್ಣಗೆ ಕುಂತಿದ್ರೆ ಅದೇ ತಪಸ್ಸ ಎಂದು ಹೋಗಿ ಸುಮ್ಮನೆ ನೀವು ಪ್ರಯೋಗ ಮಾಡಿ. ಅವರಿಗೆ ಮೊದಲೇ ಹೇಳ್ರಿ, ನೀವು ಬೇಕಾದ ಬೈರಿ ಎಂದ ರವಿವಾರದ ಬೇಕಾದಷ್ಟು ಸೂಟಿ ಬೈರಿ ಅಂತ. ಆದರೆ ಕುರ್ಚಿ ಮೇಲೆ ಅಲ್ಲೇ ಕೂತಿರ್ಬೇಕು, ನಕ್ಕೋತ್ ಅವರು ಬೈತಿರ್ಬೇಕು, ಇವ ನಗ್ತಿರ್ಬೇಕು. ಅದು ತಪಸ್ಸು. ಇದು ಪ್ರಾಕ್ಟಿಕಲ್ ಮಾಡಬೇಕಿದನ್ನು. ಮೊದಲು ಮಾಡ್ತಿದ್ರು ಋಷಿಗಳಲ್ಲಿ. ಅವರೇನಿರ್ತಿದ್ರಲ್ಲ, ಜನ ಶಿಷ್ಯರಾಗಿ ಸಾಧಕರಾಗಿ ಬರ್ತಿದ್ರೋ ಅವರು ಬೈತಿದ್ರು, ಸಿಕ್ಕಾಪಟ್ಟೆ ಬೈತಿದ್ರು. ಅವ ಬೈದರು ಸುಮ್ಮನೆ ಇದ್ದ ಶಿಷ್ಯ ಅಂತ ತಗೋತಿದ್ರು. ವಾದ ಅಂದ್ರೆ ಭಾಳ ಚಲೋ ಆಯಿತು ಅಂತಿದ್ರು. ಅದು ತಪಸ್ಸ. ಹಾಗೆ ಇದೊಂದು ತಪಸ್ಸು, ಸಹನಶೀಲತಾ ಒಂದು ಇದ್ದರೆ
ಜೀವನ ಬಹಳ ಹಗರಾಗ್ತದೆ, ಬಹಳ ಸುಲಭವಾಗ್ತದೆ. ಎಂದು ಹೋಗಿ ಸುಮ್ಮನೆ ತಾವೆಲ್ಲ ಪ್ರಯೋಗ ಮಾಡೋದು, ಸುಮ್ಮನೆ ಪ್ರಯೋಗ ಮಾಡಿ ಎಷ್ಟು ಮಜಾ ಇರ್ತಾರೆ, ಎಷ್ಟು ಆಶ್ಚರ್ಯ. ಮತ್ತು ಮನ್ಯಾಗ ಅಷ್ಟೇ ಮಾಡಬಾರ್ದು, ಹೊರಗೂ ಒಂದಿಷ್ಟು ಮಾಡೋದು, ಹೊರಗೂ ಒಂದಿಷ್ಟು ಏನಾರೇ ಮಾಡೋದು. ಸುಮ್ಮನೆ ಒಂದಿಷ್ಟು ಸೈಕಲ್ ಹೋದ ಅವ್ರ ಅಂಗಡಿ ಮುಂದೆ ಹಚ್ಚೋದು, ಅವ್ರು ಬೈತಿರ್ತಾರೆ, ಸುಮ್ಮನೆ ಬೈಸ್ಕೊಳ್ಳೋದು, ತಡ್ಕೊಳ್ಳಿ. ಇದು ಶಿಕ್ಷಣ ಸಾಧನ. ಇದೇ ಸಾಧನ ಆನಂದವಾಗಿರಬೇಕು ಮನುಷ್ಯ. ಇದು ತಪಸ್ಸ ಅಂತಾರೆ. ಯಾಕೆ? ಕಷ್ಟ ಭಾಳ ಅದ. ಸಹನ ಮಾಡಿಕೊಳ್ಳೋದು ಅತ್ಯಂತ ಕಷ್ಟದ್ದಿರೋದರಿಂದ ಇದಕ್ಕೆ ತಪಸ್ಸು ಅಂತ ಕರೀತಾರೆ. ಉತ್ತರ ಕೊಡೋದು ಭಾಳ ಸುಲಭ, ಆದರೆ ತಡ್ಕೊಳ್ಳೋದು ಭಾಳ ಕಷ್ಟ, ಭಾಳ ಕಷ್ಟ. ಇದಕ್ಕೆ ತಪಸ್ಸ ಮೊದಲನೇದ್ದಿದು ಸಹನ. ಮತ್ತು ಎಲ್ಲರೂ ಸಹನ ಮಾಡಿಕೊಳ್ಳೇಬೇಕು. ಬರೇ ಅವರೇ ಇವರೇ ಅಂತಲ್ಲ, ಇಡೀ ಮನುಷ್ಯ ಕುಲದಲ್ಲಿ ಒಬ್ಬ ಮನುಷ್ಯ ಸಹಿತ ಸಹನ ಇಲ್ಲದೆ ಸುಂದರ ಬದುಕನ್ನು ಸಾಗಿಸ್ಲಿಕ್ಕಾಗೋದಿಲ್ಲ. ಸ್ವಲ್ಪ ತಡ್ಕೊಳ್ಳೋದನ್ನು ಕಲಿತರೆ ಜೀವನ ಚೆನ್ನಾಗಿ ಸಾಗ್ತದೆ. ಆದ್ದರಿಂದ ಇದು ಬಹಳ ಶ್ರೇಷ್ಠವಾದ ತಪಸ್ಸ. ಇದು ಬಹಳ ದೊಡ್ಡ ತಪಸ್ಸು. ಒಂದು ಸಣ್ಣ ಕಥೆ ಹೇಳ್ತಾರೆ. ಒಬ್ಬ ಭಿಕ್ಷು ಬಂದ, ಅಂದರೆ ಭಿಕ್ಷುಕ. ಮನೆ ಮಾಲೀಕರು ಕರೆದ್ರ ಅವನಿಗೆ ಭಾಳ ಸಂತೋಷ ಆಯಿತು. ನಾನಾಗೆ ಹೋಗಬೇಕು, ಅವರಾಗೆ ಕರೀತಾರೆ, ಭಿಕ್ಷಾ ಕೊಡ್ತಾರೆ ಅಂತ ಭಾಳ ಮನೆಗೆ ಬಂದ ಕೂಡಲೇ ಅವ್ರ ಹೆಂಡತಿ ಬೈಯಕ್ಕೆ ಶುರು ಮಾಡಿದ್ರು. ತುಕಾರಾಮ ಕರ್ಕೊಂಬರಾಮ, ಮನೆಯಾಗಿದ್ರಲ್ಲ, ತರಂಗಿಲ್ಲ, ಬಿಡಂಗಿಲ್ಲ, ಬರೀ ಇಂಥವ್ರನ್ನೆಲ್ಲ ಕರ್ಕೊಂಬರ್ತೀಯಲ್ಲ ಅಂತ ಅವರು ಬೈಯವ್ರು. ತುಕಾರಾಮ ಕರೆಯೋದು, ಹೆಂಡತಿ ಬೈಯೋದು. ಒಂದು ದಿವಸ ಒಬ್ಬ ಭಿಕ್ಷು ಬಂದ, ಸಂತ ಭಿಕ್ಷು ಬಂದ. ಮಾಲೀಕರು ಬೈದರು, ಇದು ಅವನು ಕರೆದರು, ಬಂದ. ಹೆಂಡತಿ ಸಿಕ್ಕಾಪಟ್ಟೆ ಬೈದ್ಲು, ಹೋದ. ಮತ್ತೆ ಕರೆದರು, ಮತ್ತೆ ಬಂದ. ಹೆಂಡತಿ ಬೈದ್ಲು, ಹೋದ. ಈಗ ಒಂದು 4-5 ಸಲ ಆಯಿತು. ಆವಾಗ ಹೆಂಡತಿ ವಿಚಾರ ಮಾಡಿದ್ಲು, ಕರೆದ್ರೆ ಬರ್ತಾನೆ, ಬೈದ್ರೆ ಹೋಗ್ತಾನೆ, ಆದರೆ ಏನೂ ತಿಳ್ಕೊಳ್ದಿಲ್ಲಲ್ಲ. ಈ ಮನೆಯವರು ಕೆಟ್ಟವ್ರದಾರ, ಅದಕ್ಕೆ ಈ ಮನೆಗೆ ಬರಬಾರ್ದು ಅಂತ ಅಲ್ಲಿಲ್ಲ ಮನುಷ್ಯ. ಕರೆದಾಗಿ ಹ್ಯಾಂಗೆ ಗೆದ್ದ ಹೋಗಾಗೂ ಹಂಗೆ ಇರ್ತಾನಂದ್ರೆ ಇವ ದೊಡ್ಡವಿರಬೇಕು ಅಂತ ಆಕೆನೂ ಕರೆದ್ಲು. ಇದು ಸಹನಶೀಲತೆಯ ಪರಿಣಾಮ, ಸಹನಶೀಲತೆಯ ಪರಿಣಾಮ. ಆವಾಗ ಆತ ಹೇಳ್ತಾನೆ, ಮನೆ ಮಾಲೀಕ, ನೀನು ಎಂಥ ದೊಡ್ಡ ಗುಣ ಕಲ್ತಿಯಲ್ಲ. ಕರೆದ್ರೆ ಬರ್ತಿ, ಹೊಡೆದ್ರೆ ಹೋಗ್ತಿ, ಬೈದ್ರೆ ಹೋಗ್ತಿ, ಆದರೆ ಏನೂ 10 ಸಲ ಕರೆದ್ರೂ ಬರ್ತಿ, 10 ಸಲ ಬೈದರೂ ಹೋಗ್ತೀಯಲ್ಲ, ಏನೂ ತಿಳ್ಕೊಳ್ದಲ್ಲ. ಅವ ಅಂದ ಭಿಕ್ಷು, ಇದೇನು ದೊಡ್ಡ ಗುಣ, ಒಂದು ನಾಯಿ ಸಹಿತ ಮಾಡ್ತದೆ. ಕರೆದ್ರೆ ಬರ್ತದೆ, ಬೈದ್ರೆ ಹೋಗ್ತದೆ, ಮತ್ತೆ ಕರೆದ್ರೆ ಬರ್ತದೆ, ಬೈದ್ರೆ ಹೋಗ್ತದೆ. ಇದೇನು ದೊಡ್ಡ ಗುಣ ಅಂದ. ಅಷ್ಟು ಸುಲಭ ಅಲ್ಲ. ಅವ ಅಂದ ನಿಜ, ಆದರೆ ಅಷ್ಟು ಸುಲಭ ಅಲ್ಲ, ಅಷ್ಟು ಸುಲಭ. ಮನಸ್ಸಿಗೆ ನೋವಾಗ್ತದೆ. ಒಮ್ಮೆ ಪ್ರಯೋಗ ಮಾಡಿ ನೋಡಿ. ಒಂದು ವೇದಿಕೆಯ ಮೇಲೆ ನಿಮಗೊಂದು ಕುರ್ಚಿ ಹಾಕಿರ್ತಾರೆ. ಮೊದಲು ಯಾರೂ ಬಂದಿರೋದಿಲ್ಲ, ನಿಮ್ಮನ್ನೋದು ನಡು ಕುಂಡ್ರಿಸಿರ್ತಾರೆ. ಒಬ್ಬೊಬ್ಬರು ದೊಡ್ಡವರು ಬಂದಂಗೆ ಸರ್ಸ್ಗೋದು. ಕೊನೆಗೆ ಬಂದವರು ಕಾರ್ಯಕರ್ತರು ಹೇಳ್ತಾರೆ, ಇನ್ನೊಬ್ಬರು ಬಂದಾರ್ರಿ, ತಾವು ಕೆಳಗೆ ಕೂಡ್ರಿ ಅಂತ. ಗತಿ ಏನು? ಹೆಂಗಾಗ್ತದೆ? ಹೇಗಾಗ್ತದೆ? ಮೊದಲ ಕೂತಾಗಿ ಹೆಂಗಿದ್ದ ಹಂಗೆ ಇಳಿಯಾಗಿದ್ದ ಅಂದರೆ ಸಂತ. ಅವ ತಪಸ್ವಿ.
ಇಳಿ ಅಂದರೆ ಇಳಿದ್ರಾಯ್ತು, ಖಾಲಿ ಇದ್ರೆ ಕುಂತ್ರಾಯ್ತು. ಯಾಕೆ ತಾಪ ಮಾಡಿಕೊಳ್ಳೋದು? ಸಣ್ಣ ಕುರ್ಚೇನು ದೊಡ್ಡ ಕುರ್ಚೇನು ಹೇಳಿ? ಸಣ್ಣದೇನು ದೊಡ್ಡದೇನು? ಹಂಗೆ ಮನಸ್ಸು ತಯಾರಾಯಿತು ಅಂದರೆ ಅವನಿಗೆ ತಪಸ್ವಿ ಅಂತ ಕರೆಯೋದು. ತಾನ್ ತಿತಿಕ್ಷಸ್ವ ಭಾರತ. ಇದು ಮೊದಲನೇದ್ದು ತಪಸ್ಸು. ಎರಡನೇ ತಪಸ್ಸು ಕ್ರಮಜೀವನ. ಜೀವನ ಇದನ್ನು ಕ್ರಮಬದ್ಧವಾಗಿ ನಡೆಸೋದು. ಅದರಲ್ಲಿ 3 ಭಾಗ ನಾವು ಮಾಡಿಕೊಂಡೇವಿ ಈಗಾಗಲೇ. ಜೀವನದಲ್ಲಿ ಪ್ರಾರಂಭಿಕ ಜೀವನ ಅದು ವಿದ್ಯೆಗೆ ಮೀಸಲು. ಎರಡನೇದ್ದು ಗೃಹಸ್ಥ ಜೀವನ, ಮಧ್ಯಮ ಜೀವನ ಅದು ಉದ್ಯಮಕ್ಕೆ ಮೀಸಲು. ಮೂರನೇದ್ದು ಅದು ಪ್ರಸ್ಥ ಜೀವನ, ವಿಶ್ರಾಂತ ಜೀವನ, ಅದು ಸೇವೆ ಮತ್ತು ಧ್ಯಾನಕ್ಕೆ ಮೀಸಲು. 3 ಭಾಗ ಮಾಡಿ ಆಯಾ ಕಾಲದಲ್ಲಿ ಅದನ್ನೇ ಮಾಡೋದೇ ತಪಸ್ಸ. ಮೊದಲ ಭಾಗದ ವಯಸ್ಸಿನಲ್ಲಿ, ಆಯುಷ್ಯದಲ್ಲಿ ಅದನ್ನೇ ಮಾಡೋದು. 20 ವರ್ಷ ಆಗೋ ತನಕ ಅದನ್ನೇ ಮಾಡೋದು. ಕಲಿಯೋದು 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 ಕಲಿಯೋದು. ಸುಂದರವಾದ ಕಾರ್ಯಗಳನ್ನು ಮಾಡೋದಕ್ಕೆ ಕಲಿಯೋದು ಮತ್ತು ಸುಂದರವಾಗಿ ಮಾತನಾಡೋದಕ್ಕೆ ಕಲಿಯೋದು. ಒಳ್ಳೆಯ ಆಲೋಚನೆಗಳನ್ನು ಮಾಡೋದಕ್ಕೆ ಕಲಿಯೋದು. ಹೀಗೆ ಕಲಿಬೇಕಾಗ್ತದೆ. ಇದನ್ನು ಕಲಿಯೋದಕ್ಕೆ ಕಲಿಕೆ ಶಾಲೆ ಅಂತ. ಜಗತ್ತೇ ಒಂದು ಸುಂದರವಾದ ಶಾಲೆ. ಇಲ್ಲಿ ನಾವು ನೋಡಿ ಕಲಿಬೇಕು, ಕೇಳಿ ಕಲಿಬೇಕು, ಮಾಡಿ ಕಲಿಬೇಕು, ಅವಶ್ಯ ಕಲಿಬೇಕು. ಅದರಿಂದ ನಮ್ಮ ಭಾವಿ ಜೀವನ ಬಹಳ ಚೆಂದ ಆಗ್ತದೆ. ಇವಾಗ ಎಲ್ಲ ಕಲಿಯೋದು. ಆ ಬಳಿಕ ಎರಡನೇದಕ್ಕೆ ಬರ್ತೇವೆ, ಮಧ್ಯಮ ಜೀವನ. ಲಗ್ನ ಆದ ಬಳಿಕ ಮಕ್ಕಳು ಆಗೋ ತನಕ ಇದು ಮಧ್ಯಮ ಜೀವನ. ಮಕ್ಕಳ ಲಗ್ನ ಆಗಿ 1-2 ಮಕ್ಕಳಾಗೋ ತನಕ ಮಧ್ಯಮ ಜೀವನ. ಇದು ಬಹಳ ಮಹತ್ವದ್ದು. ಇದು ಕ್ರಿಯಾತ್ಮಕ ಜೀವನ. ಇಲ್ಲಿ ಬಹಳ ದೊಡ್ಡ ತಪಸ್ಸು. ಅಲ್ಲಿ 4 ಥರದಿಂದ ಆ ವ್ಯಕ್ತಿ ಬಾಳಬೇಕಾಗ್ತದೆ. 4 ಸಂಗತಿಗಳನ್ನು ಪಾಲಿಸಬೇಕು. ಅದು ಅವನ ನೀತಿ, ಅದು ಅವನ ತಪಸ್ಸು. ಮೊದಲನೇದ್ದು ನೋಡೇವಿ. ಏನು ಮಾಡೋದು? ಕಣ್ಣು ಆ ಕಡೆ ಈ ಕಡೆ ಹೋಗಬಾರ್ದು. ಅತ್ತ ಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಹೇಳಿಲ್ಲ? ಹಂಗೆ ಮನಸ್ಸು ಆ ಕಡೆ ಈ ಕಡೆ ಹರಿಬಾರ್ದು. ಯಾವಾಗ ಪ್ರಪಂಚದಾಗ ತೊಡಗೇವಿ ಅಂದಾಗ ನಿಷ್ಠೆ ಇರೋದು. ಲಗ್ನ ಆಗಿ ದೇಹ ಬಿಡೋ ತಕ ಲಗ್ನ ಆಗಾಗ ಹೆಂಗಿದ್ರೋ ಹಂಗೆ ಅದು. ಕಣ್ಣು ತಪ್ಪಾಗಬಾರದು, ಕಿವಿ ಮಾಡಬಾರದು, ಮನಸ್ಸು ತಪ್ಪಾಗಬಾರದು. ಗೃಹಸ್ಥಾಶ್ರಮ ಅಂದರೆ ಒಂದು ದೊಡ್ಡ ತಪಸ್ಸ. ಅದು ದೊಡ್ಡ ತಪಸ್ಸು. ಅಲ್ಲಿ ಬಸವಣ್ಣವ್ರು ಹೇಳ್ತಾರೆ, ಅದೊಂದು ಹರಿವ ಹಾವಿಂಗಂಜೆ. ನಿನ್ನೆ ನೋಡೇವಲ್ಲ, ಹರಿವ ಹಾವಿಗೂ ಅಂಜೋದಿಲ್ಲ ನಾನು, ಉರಿಯ ನಾಲಿಗೆಗೇನು ಅನ್ಸೋದಿಲ್ಲ, ಸುರಿಗೆಯ ಮನೆಗೇನು ಅನ್ಸೋದಿಲ್ಲ. ಆದರೂ ಒಂದಕ್ಕೆ ಅನಿಸ್ತೇನೆ, ಒಂದಕ್ಕೆ ಅಳಗ್ತೇನೆ. ಪರಧನ ಪರಸ್ತ್ರೀ ಎಂಬ ಜೂಬಿಂಗೆ ಅಂಚುವೆ ಕೂಡಲ ಸಂಗಮ ದೇವ. ಎಷ್ಟು ನಿಷ್ಠ! ಇದ ತಪಸ್ಸು. ಇನ್ನೊಬ್ಬರ ವಸ್ತುವನ್ನು ತಗೊಳ್ದಂಗೆ ನಮ್ಮ ವಸ್ತು ನಾವು ಬಳಸೋದು. ನಮ್ಮ ಟೇಬಲ್ಲು, ನಮ್ಮ ಕುರ್ಚಿ ಸಾಕಲ್ಲ. ನಮ್ಮ ಮನೆ, ನಮ್ಮ ಜನ ಸಾಕಲ್ಲ.
ಆ ಭಾವ ಇತ್ತು ಅಂದರೆ ಅದಕ್ಕೆ ತಪಸ್ಸು ಅಂತಾರೆ. ಇದು ಮೊದಲನೇದ್ದು. ಎರಡನೇದ್ದು ಸುಂದರ ಕೆಲಸ ಮಾಡೋದು. ನಿನ್ನೆ ನೋಡ್ತಾ ಇದ್ದೀವಿ ಸ್ವಲ್ಪ. ಕೃಷಿ ಕಾಯಕವಿಲ್ಲದವರು ಭಕ್ತರಲ್ಲ. ಸತ್ಯ ಶುದ್ಧ ಇಲ್ಲದುದು ಕಾಯಕವಲ್ಲ. ಆಸೆ ಎಂಬುದೇ ಭವದ ಬೀಜ, ನಿರಾಸೆ ಎಂಬುದೇ ನಿತ್ಯ ಮುಕ್ತಿ. ಉರಿಲಿಂಗ ಪೆದ್ದಿಗಳರಸರಲ್ಲಿ ಸದರಬಲ್ಲ ಕಾಣ. ಒಬ್ಬ ಹೆಣ್ಣುಮಗಳು ಹೇಳಿದ್ಲಿದನ್ನು. ಒಬ್ಬ ಹೆಣ್ಣು ಮಗಳು ಆಗಿನ ಕಾಲದಲ್ಲಿ ಏನೇನೂ ಗೊತ್ತಿಲ್ಲದ ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ಎಂಥ ಸುಂದರ ಜೀವನದ ಸೂತ್ರ. ನಾವು ಹೆಂಗೆ ಬದುಕಬೇಕು ಅನ್ನೋದನ್ನು ಆಕೆ ಹೇಳ್ತಾಳೆ. 4 ಸುಂದರ ಮಾತುಗಳು. ಬದುಕಿನ ಕೊನೆ ಕ್ಷಣದವರೆಗೆ ಕೆಲಸ ಮಾಡ್ಕೋತ ಬಾಳಬೇಕು. ಕೊನೆ ಕ್ಷಣದವರೆಗೆ ನಿವೃತ್ತಿ ಅಂತೇನಿಲ್ಲ, ಬದಲ ಮಾಡಬೇಕಷ್ಟೆ. ಮೊದಲ ಮಾಡುವ ಕಾರ್ಯ ಆ ಬಳಿಕ ಸ್ವಲ್ಪ ಬದಲ ಮಾಡಿ ಇನ್ನೊಂದು ಕಾರ್ಯ ಮಾಡೋದೇ ವಿನಃ ಕಾರ್ಯವೇ ಇಲ್ಲ ಅನ್ನುವ ಜೀವನ ಇಲ್ಲ. ನಿವೃತ್ತಾದ ಬಳಿಕೇನು ಬರೀ ಮಲಗಿರ್ತೇವೆ ಹೇಳಿ. ನಿವೃತ್ತಾದ ಬಳಿಕ ಸ್ವಲ್ಪ ಕೆಲಸ ಹೆಚ್ಚಾಗ್ತದೆ. ಯಾಕೆ ಕೆಲಸ ಇಲ್ಲಲ್ಲ, ನೀವು ಆಫೀಸ್ಗೆ ಹೋಗೋದಲ್ಲ, ನೀವು ಕೆಲಸ ಮಾಡಿ ಅಂತಾರೆ, ಬಟ್ಟೆ ಒಗಿರಿ ಅಂತಾರೆ. ಆಗೋದಲ್ಲ. ಸ್ವಲ್ಪ ಭಾಂಡೆ ತಿಕ್ಕಾಕ ಬರ್ರಿ ಅಂತಾರೆ, ಸುಮ್ಮನೆ ಕುಂತು ಯಾಕೆ ಕಳೀತೀರಿ ಅಂತ. ಆವಾಗ ಇವ ಹೊರಗೆ ಹೊರಟ, ಮನ್ಯಾಗ ಇವೆಲ್ಲ ಕೆಲಸ ಹತ್ತಾವಂತ ಹೊರಗೆ ಹೋಗಿ ಸಂಘ ಕಟ್ಟಿದ. ಅವ್ರದ್ದೇ ಇಂಥವ್ರದ್ದೇ ಎಲ್ಲದೊಂದು ಸಂಘ. ಏನು ಮಾಡೋದು? ಒಂದೇನರೇ ಗುಡಿ ತೆಗೆಯೋದು, ಒಂದು ಗಾರ್ಡನ್ ಮಾಡೋದು, ಒಳ್ಳೆ ಕೆಲಸಗಳಿಗೆ ಹಿಂಗೆ ತೊಡಗಿಸ್ಬೇಕು. ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಬೇಕು. ಇದೇನು ಮಾಡ್ತಾರಲ್ಲ ಇದು ತಪಸ್ಸು. ನಿವೃತ್ತಿ ಅಂತೇನಿಲ್ಲ. ಹೆಣ್ಮಗಳು ಹೇಳ್ತಾಳೆ, ಜೀವನದ ತುಂಬ ಕೆಲಸ ಮಾಡಬೇಕು. ಕೃಷಿ ಕೃತ್ಯ ಕಾಯಕ ಏನಾದರೂ ಇರಲಿ, ಒಂದು ಸುಂದರ ಕೆಲಸ. ಮತ್ತು ಕೆಲಸ ಹೆಂಗಿರಬೇಕು ಅಂದರೆ ಸತ್ಯ ಶುದ್ಧ ಒಲ್ಲದುದು ಕಾಯಕವಲ್ಲ. ಆ ಕೆಲಸ ಹೆಂಗಿರಬೇಕು? ಪ್ರಾಮಾಣಿಕವಾಗಿರಬೇಕು ಮತ್ತು ಶುದ್ಧವಾಗಿರಬೇಕು. ಹಿತ ಉಂಟು ಮಾಡಬೇಕು. ಶುದ್ಧ ಅಂದರೆ ನನಗೂ ಹಿತ ಆಗಬೇಕು, 4 ಮಂದಿಗೆ ಹಿತ ಆಗಬೇಕು, ಅಂಥ ಕೆಲಸ ಮಾಡಬೇಕು. ಅದು ಕಾಯಕ. ಸತ್ಯ ಶುದ್ಧ ಇಲ್ಲದುದು ಕಾಯಕವಲ್ಲ. ಯಾವುದರಲ್ಲಿ ಕ್ರೌರ್ಯ ಅದ, ಕ್ರೂರತನ ಅದ, ಅದು ಕಾಯಕಲ್ಲ. ಎಲ್ಲಿ ಪ್ರೇಮದ, ಅದು ಕಾಯಕ. ಪ್ರೀತಿಯಿಂದ ಮಾಡೋದು, ಅದರಿಂದ ಪ್ರೇಮ ಹೆಚ್ಚಬೇಕು, ಅದರಿಂದ ಉತ್ಸಾಹ ಹೆಚ್ಚಬೇಕು, ಪರಸ್ಪರ ಹಿತ ಆಗಬೇಕು. ಅಂಥ ಸುಂದರ ಕಾಯಕಗಳನ್ನು ನಾವು ಮಾಡಬೇಕು. ಸತ್ಯ ಶುದ್ಧ ಇರಬೇಕು. ಒಂದು ಸ್ವಚ್ಛ ಮನಸ್ಸಿನಿಂದ ಮಾಡೋದದು. ಎರಡನೇದ್ದು. ಮೂರನೇದ್ದು ಹೇಳಿದ್ಲು, ಆಸೆ ಎಂಬುದು ಭವದ ಬೀಜ. ಮತ್ತು ನಾ ಇಷ್ಟು ಮಾಡ್ತೇನೆ, ಭಾರಿ ಬರಲಿ ಆದಾಯ ಅಂತೂ ತಲೆಗೆ ಹಾಕೋಬಾರ್ದು. ಬರ್ತದ, ದೇವರು ಕೊಟ್ಟಷ್ಟು ಬರ್ತದೆ. ಏನು ಬಂತೋ ಅದರಲ್ಲಿ ಮಸ್ತಾಗಿ ಬದುಕಬೇಕು ಅನ್ನೋದೇ ಅದು ಜೀವನ. ಆಸೆ ಎಂಬುದು ಭವದ ಬೀಜ. ಅತಿ ಆಶೆ ಮಾಡಿಬಿಟ್ರೆ ಭವಕ್ಕೆ ಕಾರಣ. ಬೀಜ ಅಂದರೆ ಕಾರಣ, ದುಃಖಕ್ಕೆ ಕಾರಣ, ಬಂಧನಕ್ಕೆ ಕಾರಣ ಭವದ ಬೀಜ. ನಿರಾಶೆ ಎಂಬುದೇ ನಿತ್ಯ ಮುಕ್ತಿ.
ಏನು ದೇವರು ಕೊಟ್ಟ ಪ್ರಸಾದ ಅಂತ ಸ್ವೀಕಾರ ಮಾಡಿದರೆ ಅದೇ ನಿತ್ಯ ಮುಕ್ತಿ. ಕೊನೆಗೆ ಹೇಳ್ತಾಳೆ, ಇದೇನಷ್ಟು ಸುಲಭ ಅಲ್ಲ ಮಾತಾಡಿದಷ್ಟು. ಇದು ಗೃಹಸ್ಥನ ಎರಡನೆಯ ತಪಸ್ಸು. ಏನಿದು? ಕೆಲಸ ಮಾಡೋದು. ಬಹಳ ಉತ್ಸಾಹದಿಂದ ಕೆಲಸ ಮಾಡೋದು, ಪ್ರಸನ್ನತೆಯಿಂದ ಕೆಲಸ ಮಾಡೋದು, ಅತಿ ನಿರೀಕ್ಷೆ ಮಾಡದೇ ಕೆಲಸ ಮಾಡೋದು. ಇದು ತಪಸ್ಸು. ಇದು ತಪಸ್ಸು ಬಹಳ ಮಹತ್ವದ್ದು. ಎಂಥೆಂಥ ಕೆಲಸ ಮಾಡಿದರು ಜಗತ್ತಿನಲ್ಲಿ ನೋಡ್ತಿರಲ್ಲ, ಎಂಥ ಕೆಲಸಗಳು, ಸಣ್ಣ ಪುಟ್ಟ ಸುಂದರ ಕಾರ್ಯಗಳನ್ನೇ ಮಾಡಿದವರು ಬೇಕಾದಷ್ಟು ಜನ. ಸಣ್ಣ ಪುಟ್ಟ ಸುಂದರ ಕಾರ್ಯಗಳು. ಒಂದೇನೋ ಕಥೆ ಹೇಳ್ತಾರೆ. ಒಂದು ಹೊಲ ಇತ್ತು. ಆ ಹೊಲದಲ್ಲಿ ಅದು ತೋಟ, ಹೂವಿನ ತೋಟ. ಅಲ್ಲಿ ಒಬ್ಬ ಮಹಿಳೆ, ಆಕೆ 40 ವರ್ಷಗಳ ಕಾಲ ಆ ಹೊಲದಲ್ಲಿ ಕೆಲಸ ಮಾಡ್ತಿದ್ಲು. ಹೂಗಳನ್ನೆಲ್ಲ ಬೆಳೆಯೋದು, ಸುಂದರ ಹೂಗಳನ್ನು ಬೆಳೀತಿದ್ಲು. ಆಕೆ ಆ ಹೂಗಳನ್ನು ಮೊಟ್ಟ ಮೊದಲು ಏನು ಮಾಡ್ತಿದ್ಲು ಅಂದರೆ ಗುಡಿಗೆ ಓದಿಕೊಡ್ತಿದ್ಲು. ಗುಡಿಗೆ ಮೊದಲನೇ ಹೂಗಳು ಗುಡಿಗೆ, ಆ ಬಳಿಕ ಉಳಿದವರಿಗೆ. ಹಾಗೆ ಒಂದು ಸುಂದರ ಸಣ್ಣ ತೋಟ ಮಾಡಿಕೊಂಡು ಮಸ್ತಾಗಿ ಬದುಕಿದವಳು. ಮನಸ್ಸಿನ ತುಂಬೆಲ್ಲ ಬರೀ ಹೂವ. ಪತಿ ದೇಹ ಬಿಟ್ಟಿದ್ದ, ಮಕ್ಕಳಿರಲಿಲ್ಲ. ಆದರೆ ತೋಟ ಹೂಗಳೇ ಮಕ್ಕಳಾಗಿ. ಪತಿ ದೇಹ ಬಿಡುವಾಗ ಹೇಳಿದ್ದ, ನೋಡು ಇದು ನಮ್ಮದು ಹೂದೋಟ. ನಾನಿದ್ದರೂ ಸರಿ, ನಾನು ಹೋದರೂ ಸರಿ, ಜೀವನ ಇದು ಹೂದೋಟ. ಹೆಂಗಿರಬೇಕು ಬದುಕ? ಇದು ಹೂದೋಟ. ದಿನಾಲೂ ನಾವು ಹೂಗಳನ್ನು ಬೆಳೀತಾ ಇರಬೇಕು. ಹೂವಿನಂಥ ಮಾತುಗಳನ್ನು ಆಡಬೇಕು. ಹೂವಿನಂಥ ನೋಟ ಆಗಬೇಕು. ಹೂವಿನಂಥ ಮಾಟ ಇರಬೇಕು. ಇದು ಪತಿ ಸತಿ ಇಬ್ಬರೂ ಕೂಡಿ ಒಂದು ಹೂದೋಟ ಮಾಡಿ, ಪತಿ ದೇಹ ಬಿಟ್ಟ ಬಳಿಕ ಹೂದೋಟ ಜೀವನ. ಆಕೆ ಮಹಿಳೆ ಹೆಂಗಿರಬೇಕು? ನಮ್ಮದೆಲ್ಲ ಕಲ್ಲು ಮುಳ್ಳಿನ ತೋಟ. ಏನು ಜಗಳ, ಏನು ಬಡ್ದಾಟ, ಏನು ಹೊಡೆದಾಟ. ಹೌದಲ್ಲ? ಸುಮ್ಮನೆ ಹೂದೋಟ. ಆಕೆ ಹಿಂಗೆ ಪುಷ್ಪ ಕೊಟ್ಟು, ದೇವನಿಗೆ ಕೊಟ್ಟು ಬರ್ತಿದ್ಲು. ತನ್ನ ಕಾಯಕದೊಳಗೆ ತಾನು ಮುಳುಗಿದ್ಲು. ಇದು 40 ವರ್ಷ ಹೀಗೆ ನಡೆದಿತ್ತು. ಒಮ್ಮೆ ಗುಡಿಯ ಪೂಜಾರಿ, ಬಹಳ ದೊಡ್ಡ ಮಂದಿರ, ಆ ಗುಡಿಯ ಪೂಜಾರಿ ಆಕೆಗೆ ಭೇಟಿಯಾದ. ಆಕೆ ದಿನಾಲೂ ಕೊಡ್ತಿದ್ಲಲ್ಲ, ಆಕೆಯ ಪುಷ್ಪ ಬರೋ ತನಕ ಪೂಜಾ ನಡೀತಿರಲಿಲ್ಲ. ಹಂಗೆ ಆತ ಕೇಳ್ದ, ನೀನು ದಿನಾಲೂ ಪುಷ್ಪ ಕೊಡ್ತೀಯಲ್ಲ, ನೀನು ಒಂದು ದಿವಸ ಗುಡಿ ಒಳಗೆ ಬರಲಿಲ್ಲ ಯಾಕೆ? ಮತ್ತು ಎಷ್ಟು ದಿನಾಲೂ ಕೊಡ್ತೀಯಲ್ಲ, ನಿನಗೇನು ಲಾಭ ಆಗ್ಯದ ಅಂತ ಕೇಳ್ದ. 2 ಪ್ರಶ್ನೆ. ಗುಡಿಯಾಗ ಯಾಕೆ ಬರಲಿಲ್ಲ? ಎಲ್ಲರೂ ಬರ್ತಾರೆ, ಕೊಡ್ಲಾರ್ದವರೆಲ್ಲ ಬರ್ತಾರೆ, ನೀನು ಕೊಡುವವಳು ಯಾಕೆ ಬಂದಿಲ್ಲ? ಅವಾಗ ಆ ಮಹಿಳೆ ಹೇಳ್ತಾಳೆ, ಎಂಥ ಜೀವ, ಎಂಥ ಜೀವ. ನೋಡಿ, ನಾನು ಏನು ಹೂವು ಹಿಂಗೆ ಬೆಳೆಸಿ ಮುಂಜಾನೆ ಹಿಂಗೆ ಹರಿಯುವಾಗ ನನ್ನ ಕಣ್ಣಾಗಿರೋದೆಲ್ಲ ದೇವರೇ, ನನ್ನ ಮನಸ್ಸಿನಾಗಿರೋದೆಲ್ಲ ದೇವರು. ಒಂದು ಹೂವು ಹಿಂಗೆ ಹರಿದೆ, ಇದು ದೇವನಿಗೆ ಹೂವು, ಇದು ದೇವನಿಗೆ ಅಂತ ಹೂ ಹರಿದು ತಂದು ಇಡೋ ತಕ ನನ್ನ ಸಮೀಪನೇ ದೇವರು ಇರುವಾಗ ಮತ್ತು ಒಳಗೆ ಯಾಕೆ ಹೋಗೋದು? ಯಾಕೆ?
ಹೊರಗ ದೇವ, ಒಳಗೇನು ಹೊರಗೆ. ಗ್ವಾಡಿ ಕಟ್ಟಿದ ಕೂಡಲೇ ದೇವರು ಒಳಗಾಗ್ತಾನೆ, ಗ್ವಾಡಿ ಬಿಚ್ಚಿದ ಕೂಡಲೇ ಏನು ಹೊರಗಾಗ್ತಾನೆ? ಇಲ್ಲ. ಹಾಗೆ ನಾನು ಬಂದಿರೋದು ಅಷ್ಟೇ ಅಲ್ಲ ಪೂಜಾರಿಗಳೇ, ನಾ ಏನು ಪುಷ್ಪ ಬೆಳಿತೀನಲ್ಲ, ಪ್ರತಿಯೊಂದು ಪುಷ್ಪದ ಒಳಗೆ ದೇವನ ಮುಖ ಕಾಣ್ತದೆ. ಯಾಕೆ? ಅದು ದೇವನಿಗಾಗಿ. ಏನು ಸೌಂದರ್ಯ, ಎಷ್ಟು ಮಾಧುರ್ಯ. ಈಗ 70 ವರ್ಷ ಆಗ್ಯಾವ ಆ ಮಹಿಳೆಗೆ, 40 ವರ್ಷ ಹೂ ಕೊಟ್ಟಾಳೆ. ಆದರೆ ಒಂದು ದಿವಸ ಒಳಗೆ ಹೋಗಿ ಬೇಡಲಿಲ್ಲ. ಪೂಜಾರಿ ಕೇಳಿದ್ದ, ಏನು ಲಾಭ ಆಯಿತು? ಆಕೆ ಹೇಳಿದ್ಲು, ನನಗೆ ಆನಂದ ಆಯ್ತಲ್ಲ, ಇದೇ ಲಾಭ, ಇದಕ್ಕಿಂತ ದೊಡ್ಡ ಲಾಭ. ಏನು ದಿನಾಲು ಕೊಡುವಾಗ ಏನು ಸಂತೋಷ ಆಗ್ತದೆ. ಜನ ಎಲ್ಲ ಬಂದು ಏನು ಹೂಗಳು ಅಂತಾರೆ. ಹೂಗಳು ಎಷ್ಟು ಸುಂದರ ಹೇಳಿ. ನನ್ನ ಜೀವನ ನನ್ನ ಪತಿ ಇರೋವರೆಗೆ ಹೂದೋಟ, ಈಗ ಮತ್ತೆ ಹೂದೋಟ. ನಮ್ಮದು ಹೂದೋಟದ ಮನೆ, ಹೂದೋಟದ ಜೀವನ. ನಮ್ಮ ಜೀವನದ ಅಂಗಳದೊಳಗೆ ನಾವಿಬ್ಬರೂ ಬೆಳೆದದ್ದೇ ಹೂಗಳನ್ನು ಹೇಳಿ. ಇಂಥ ಜನರಿಗೆ ತಪಸ್ವಿಗಳು ಅಂತ ಕರೆಯೋದು. ನಿರೀಕ್ಷೆ ಬಹಳ ಇಲ್ಲ, ನಿರೀಕ್ಷೆ ಇಲ್ಲ. ನಮ್ಮದು ಲೆಕ್ಕ ಇರ್ತದೆ. 1-10 ಪೈಸಾ ಯಾವುದರೇ ದೇವಾಲಯಕ್ಕೆ ಕೊಟ್ಟರೆ ನಮ್ಮ ಹೆಸರು ಎಲ್ಲೆಲ್ಲಿ ಹಾಕ್ಯಾರ? ಇಲ್ಲ, ಹಾಕಬಾರ್ದಂತಲ್ಲ, ಹಾಕಬೇಕು. ಆದರೆ ನಾವು ಹುಡುಕಾಡ್ತಿರ್ತೇವೆ ನಮ್ಮ ಹೆಸರು ಎಲ್ಲದೆ. ನಾವು ಕೊಟ್ಟಿದ್ದು 10 ಪೈಸಾ, ಗಳಿಸಿದ್ದು ಕೋಟಿ, ಕೊಟ್ಟಿದ್ದು 10. ದೇವರಿಗೆ ಅದು, ದೇವರಿಗೆ ಅವ 1 ಕೋಟಿ ಕೊಟ್ಟ ಬಳಿಕ ನಾವು ಕೊಡೋದು 10 ಪೈಸೆಗಾಗಿ ಅವ 1 ಕೋಟಿ ಕೊಡಬೇಕು. ಒಂದು ದಿವಸ ಮಾರುತಿ ಕಡೆ ಹೋದ ಒಬ್ಬ. ಮಾರುತಿ ಕುಂತಿದ್ದ ಒಳಗೆ, ದೀಪ ಇರಲಿಲ್ಲ. ಮಾರುತಿಗೆ ಯಾರು ಹಚ್ಚಬೇಕು? ಊರು ಹೊರಗೆ ಎಲ್ಲರೂ ದೊಡ್ಡ ದೊಡ್ಡ ದೀಪ ಊರಾಗ ಹಚ್ಚಿದ್ರು. ಒಬ್ಬ ಹೋಗಿ ದೀಪ ಇಲ್ಲ, ಇದನ್ನು ಹಚ್ಚಬೇಕು ಅಂತ ಅಲ್ಲಿ ಹಚ್ಚಿದ. ಹಚ್ಚಿ ಮಾರುತಿಗೆ ಹೇಳ್ದ, ನೋಡಿ ನಾನು ಒಂದು ದೀಪ ಹಚ್ಚೇನೆ, ನೆನಪಿರಲಿ. ನಾನು ಕೇಳ್ತೇನೆ, ಸಾವಕಾಶವರ ಕೇಳ್ತೇನೆ, ಇದನ್ನು ದೀಪ ಹಚ್ಚೇನಲ್ಲ, ನೆನಪಿಟ್ಟುಕೋ, ನೆನಪಿಟ್ಟುಕೋ. ನಂದೇನು ಬಹಳ ಬೇಡಿಕೆ ಇಲ್ಲ. ನಮ್ಮ ಹೊಲದ ಸಮೀಪ ಇನ್ನೊಂದು ಚಲೋ ಹೊಲ ಅದ ನನ್ನ ಹೆಸರಲ್ಲೇ ಆಗುವಂಗೆ ಅಷ್ಟು ಮಾಡು, ಸಾಕು, ದೀಪ ಹಚ್ತೇನೆ ಅಂದ. ಅವ ಅಂದ ಮಾರುತಿ, ನಿನ್ನ ದೀಪ, ನಿನ್ನ ಎಣ್ಣೆ, ಮತ್ತು ಅಷ್ಟು ಹೊಲ ಕೊಡಿಸೋದಾದ್ರೆ ನನ್ನ ದೀಪ ನಾನೇ ಹಚ್ಕೋತಿದ್ದ. ಎಲ್ಲದ ಇದಲ್ಲ. ಸುಮ್ಮನೆ ಸುಂದರ ಕಾರ್ಯಗಳನ್ನು ಸೂರ್ಯ ಬಿಸಿಲ ಕೊಡ್ತಾನೆ, ಬಿಲ್ಲ ಕೊಡ್ತಾನೆ, ಮೇಘ ಮಳೆ ಸುರಿಸ್ತಾನೆ, ಏನು ಕೊಡ್ತಾನೆ? ಮೇಘ ಏನು ಬೇಡ್ತದೆ? ಏನೂ ಬೇಡೋದಿಲ್ಲ. ಆದರೆ ಎಲ್ಲರೂ ಮೇಘವನ್ನು ಕೊಂಡಾಡ್ತಾರೆ, ಎಲ್ಲರೂ ಸೂರ್ಯನನ್ನು ಕೊಂಡಾಡ್ತಾರೆ. ಯಾಕೆ? ಅವ್ರಿಗೆ ಗೊತ್ತಿದೆ, ಸೂರ್ಯ ಇಲ್ಲ, ಮೇಘ ಇಲ್ಲ, ಜೀವನಿಲ್ಲ. ಸಹಜ ಬರ್ತದೆ. ಹಾಗೆ ನಾವು ಒಳ್ಳೆಯ ಕೆಲಸ ಮಾಡೋದದ, ನಿರೀಕ್ಷೆ ಬಹಳ ಮಾಡಬಾರದು, ಇರಬೇಕು, ನಿರೀಕ್ಷೆ ಬಹಳ ಇರಬಾರದು. ಅದು ಇದು ಎರಡನೇದ್ದು. ದುಡಿಮೆ ಇರಬೇಕು, ಆದರೆ ನಿರೀಕ್ಷೆ ಬಹಳ ಇರಬಾರದು. ಆ ಬಳಿಕ ಏನು ನಮಗೆ ದೊರೀತದಲ್ಲ, ವಸ್ತು ರೂಪದಲ್ಲೇ ಇರಲಿ ಅಥವಾ ಸಂತೋಷದ ರೂಪದಲ್ಲೇ ಇರಲಿ, ಗೃಹಸ್ಥನಾದ ಮನುಷ್ಯ ಹಂಚಿಕೋಬೇಕು ಸುತ್ತಮುತ್ತ ಇದ್ದವರೊಂದಿಗೆ.
ಏನೇ ಇರಲಿ, ಈಗ ಮಾಡ್ತಿರಲ್ಲ, ಈಗ ಶ್ರಾವಣ ಬಂತು, ಹಂಚ್ಕೊಳ್ಳೋದಿಲ್ಲ, ಮನೆಯಾಗೆಲ್ಲ ಮಾಡಿ ಇಟ್ಟಿರ್ತೀರಿ, ಮಾಡಿ ಇಡೋದಿಲ್ಲ, ಎಲ್ಲ ಸಿಹಿದು ಎಲ್ಲ ಮಾಡಿ ಇಟ್ಟಿರ್ತೀರಿ. ಈ ಮನೆಯವರು ಆ ಕಡೆ ಕಳಿಸ್ತಾರೆ, ಆ ಮನೆಯವರು ಈ ಕಡೆ ಕಳಿಸ್ತಾರೆ. ಎಲ್ಲ ಪದ್ಧತಿ, ಹಳ್ಳಿಗಳಲ್ಲಿ ಪದ್ಧತಿ ಅದ, ಶಹರದಾಗ ಗೊತ್ತಿಲ್ಲ. ಹಿಂಗೆ ಕಳಿಸ್ತಾರೆ. ಸಂತೋಷ. ನಾವು ಮಾಡಿದ್ದು ನೀವು ನೋಡ್ರಿ, ನೀವು ಮಾಡಿದ್ದು ನಾವು ನೋಡ್ರಿ. ಪರಸ್ಪರ. ಇದು ನಿಮ್ಮದು ನೀವ ತಿನ್ನಿರಿ, ನಮ್ಮದು ನಾವ ತಿಂತ. ಅದ್ರಾಗ ಏನು ಮಜಾ ಇರ್ತದೆ? ಏನು ಮಜಾ? ಅದೇ ಉಂಡಿರಲಿ, ಆದರೆ ನಾವು ಮಾಡಿದ್ದು ಅವ್ರ ಮನೆಗೆ ಹೋಗಬೇಕು, ಅವ್ರು ಮಾಡಿದ್ದು ನಮ್ಮ ಮನೆಗೆ ಬರಬೇಕು. ಹಾಗಿತ್ತು ಅಂದರೆ ಅದು ಹಂಚಿಕೊಳ್ಳೋದು. ಇನ್ನು ಎರಡನೇದ್ದು ಎಲ್ಲಿ ತಿರುಗಿ ಬರ್ತದಂತಲ್ಲ, ಸುಮ್ಮನೆ ಹಂಚಿಕೊಳ್ಳೋದು, ಸಂತೋಷಕ್ಕಾಗಿ ಹಂಚಿಕೊಳ್ಳೋದು. ಬನ್ನಿ, ನಮ್ಮ ಹೊಲದಾಗ ಚಲೋ ಮಾವಿನಕಾಯಿಗಳದಾವ, ಒಂದು ದಿವಸ ಬಂದು ಒಂದು 4 ಮಾವಿನಕಾಯಿ ಯಾಕೆ ತಿನ್ನಬಾರದು ಅಂತ ಒಬ್ಬರಿಗೆ ಹೇಳುತ್ತೇವೆ. ಇಲ್ಲ, ಆ ಮನುಷ್ಯ ಪಾಪ ಬರ್ತಾನೆ, ಬಂದು 4 ಹಣ್ಣು ನೋಡಿ ತಿಂದು ಎಷ್ಟು ಸಂತೋಷ ಪಡ್ತಾನೆ. ಅದು ಧರ್ಮ, ಅದ ಧರ್ಮ. ಹಂಚಿಕೊಂಡ ಒಂದು 4 ಹಣ್ಣುಗಳನ್ನು ಹಿಂಗೆ ಹಂಚಿಕೊಂಡ. ಇದು ಹಂಗೆ ಹೋಗೋದಿಲ್ಲ, ಆ ಮನುಷ್ಯನ ಹೃದಯವನ್ನು ಗೆದ್ದ. ಒಂದು ಹಣ್ಣು ಕೊಟ್ಟು ಹೃದಯವನ್ನೇ ಗೆದ್ದ. ಇದು ದುಡಿಯೋದು ಒಂದು. ಎರಡನೇದ್ದು, ಏನು ದುಡಿತೇವಿ ಅದರ ಫಲ ಬರ್ತದೆ. ಸ್ವಲ್ಪ ಸ್ವಲ್ಪ ಹೀಗೆ ಸಂತೋಷಕ್ಕಾಗಿ ಹಂಚಿಕೊಂಡಿರೋದು. ನಮ್ಮದು ನಾವೇ ಮಾಡಬಾರದು, ಅಲ್ಲವೇನು? ಒಂದೇನ್ರೆ ಮನೆಗೆ ಸಾಮಾನು ತಂದರೆ, ಭಾಳ ಜಾಣರು ಸಾಮಾನು, ಒಂದು ಚಲೋ ಸಾಮಾನು ಅವ್ರ ಮನೆಯಾಗ ಇರೋದಿಲ್ಲ, ಅಂಥ ಸಾಮಾನು ಇವ ತಂದ ಬಳಿಕ ಏನು ಮಾಡ್ತಾರೆ? ಸುಮ್ಮನೆ ಬಾಗಿಲ ಹಾಕ್ಕೊಂಡು ಉಪಯೋಗ ಮಾಡೋದಿಲ್ಲ. ಚಲೋ ಮಸ್ತ್ ಒಂದು ಕುರ್ಚಿ ತಂದಿರ್ತಾರೆ, ಭಾಳ ಚಲೋ, 10-20 ಸಾವಿರ. ಆ ಬಳಿಕ ಅವರಿಗೆ ಆಮಂತ್ರಣ ಕೊಡ್ತಾರೆ, ನಮ್ಮ ಮನೆಗೆ ಕಾಫಿ ಕುಡಿಯೋಕೆ ಬರ್ರಿ, ಚಹಾ ಕುಡಿಯೋಕೆ ಬರ್ರಿ ಅಂತ. ಕಾಫಿ ಮಹತ್ವದ್ದಲ್ಲ, ಕುರ್ಚಿ. ಬರೇ ತಾನೇ ತಂದು ತಾನೇ ಇಟ್ಟು ಬಳಕೆ ಅದಕ್ಕೆ ಬೆಲೆ ಬರುವುದಿಲ್ಲ. ಅದು ಅವನ್ನ ಕರೆದು ಒಂದಿಷ್ಟು ಕಾಫಿ ಕೊಟ್ಟು, ಚಹಾ ಕೊಟ್ಟು, ತಿನ್ನಕ್ಕೆ ಕೊಟ್ಟು, ಆ ಬಳಿಕ ಅವ ಕೇಳ್ತಾನೆ, ಏನು ಎಷ್ಟು ಚಲೋ ಅದಲ್ಲ, ಯಾವಾಗ ತಂದ್ರಿ? ಅದಕ್ಕೆ ನಿಮ್ಮನ್ನು ಕರೆದದ್ದ ಅದಕ್ಕೆ. ನಿಮಗೆ ಗೊತ್ತಿಲ್ಲ ಇದಕ್ಕೆ ನಾನು ಎಷ್ಟು ಕಷ್ಟಪಡಬೇಕಾಗಿತ್ತು. ಇದು ಸ್ವಿಟ್ಜರ್ಲೆಂಡ್ದಿಂದ ಬಂದದ, ಸ್ವಿಟ್ಜರ್ಲೆಂಡ್ದಿಂದ ಬಂತು. ಸ್ವಿಟ್ಜರ್ಲೆಂಡ್ದಿಂದ ಎಲ್ಲಿಗೆ ಬಂತು? ಮುಂಬೈಗೆ ಬಂತು. ಸ್ವಿಟ್ಜರ್ಲೆಂಡಕ್ಕೆ ಅಲ್ಲಿ ಯಾರು ಕಳಿಸಿದ್ರು? ಮುಂಬೈದವರೇ ಕಳಿಸಿದ್ರು. ಇವರು ಕಳಿಸಿ ಅಲ್ಲಿ ಹೋಗಿ ಅಲ್ಲಿ ಸಿಕ್ಕ ಹಾಕ್ಕೊಂಡು ಮುಂಬೈಗೆ ಬಂದು ನಮ್ಮ ಮನೆಗೆ ಬಂತು. ಮಜಾ ಇಲ್ಲ? ಅಷ್ಟೇ ಹಂಚಿಕೊಳ್ಳೋದು. ಒಂದು ಕಾಫಿ ಕೊಟ್ಟರೆ ಇಷ್ಟು ಸಂತೋಷ ಆಗ್ತದಂದ್ರೆ ಹಂಚಿಕೊಳ್ಳೋದು ಎಷ್ಟು ಮಹತ್ವದ್ದದ. ಹಾಗೆ ಹಂಚೋದದ. ಸುಮ್ಮನೆ ಒಬ್ಬ ಮನುಷ್ಯ ಬಂತು, ಅನ್ನ ಕೊಡೋದು, ಒಂದಿಷ್ಟು ನೀರು ಕೊಡೋದು. ನಾವೇನು ಮಾಡ್ತೀವಿ? ಕಳ್ಕೊಳ್ಳೋದಿಲ್ಲ, ಹೃದಯವನ್ನೇ ಗೆಲ್ತೇವೆ. ಒಂದು ಕಾಫಿ ಕಿಮ್ಮತ್ತೆ ಎಷ್ಟು? ಒಂದು 4 ರೂಪಾಯಿ ಇರಬೇಕು, ಆದರೆ ಹೃದಯ ಗೆಲ್ತೇವೆ. ಏನು ಚಲೋ ಮನೆ ಅವ್ರದ್ದು, ಎಂಥ ಒಳ್ಳೆಯ ಜನ ಅದಾರ. ಬರ್ರಿ ಅಂತಾರೆ, ಕೂಡ್ರಿ ಅಂತಾರೆ, ಹೋದವ್ರಿಗೆ ಬರೆದವ್ರಿಗೆ ಒಂದಿಷ್ಟು ಉಪಚಾರ ಮಾಡ್ತಾರೆ. ಎಷ್ಟು ಒಳ್ಳೆಯ ಜನ, ಸದ್ಭಾವ ಅಲ್ಲೇ. ಇದ ಗೃಹಸ್ಥನ ಸಂಪತ್ತ. 4 ಮಂದಿ ಸುತ್ತಮುತ್ತ ಇರೋರು ಮೆಚ್ಚುಗೆ ವ್ಯಕ್ತ ಮಾಡಿದರೆ ಅದು ಇವನ ಸಂಪತ್ತ. ಅವರೇನು ಸಂಪತ್ತಿನಾಗ ಭಾಗಿ ಅಲ್ಲ, ಆದರೆ ಈ ಹೃದಯದಲ್ಲ, ಇದು ಸಂಪತ್ತ. ಕರೆದು ಒಂದಿಷ್ಟು ಕೊಡೋದು. ನೀವು ನೋಡಿ, ಹಳ್ಳಿ ಜನ ಬಹಳ ಬಹಳ ಅದ್ಭುತ ಇರ್ತಾರೆ.
ಒಂದೇನ್ರೆ ಒಂದು ಸೀತನಿ ಸುಡಾಕ್ ಶುರು ಮಾಡಿದ್ರು ಅಂದರೆ ಹಾದಿಗೆ ಹೋಗೋರನ್ನ ಕರೀತಾರೆ. ಯಾರೇ ಹೊಂಟಿದ್ರು ಅಂದ್ರೆ ಕರೆದ ಸೀತ್ನಿ ಅವ್ರಿಗೆ ಕೊಟ್ಟು ಹೆಂಗದಾವ ಸೀತ್ನಿ ಅಂತಾರೆ. ಭಾಳ ಚಲೋಪಾಯ, ಭಾಳ ಚಲೋ ಅದಾವ, ಸಾರ್ಥಕ ಆಯಿತು ಅಂತ. ಇಲ್ಲೇನು ಇದು ಧರ್ಮ, ಅದ್ಭುತ ಗುಣ ಇದು. ಇದ ತಪಸ್ಸು. ಇದು ದುಡಿಯೋದು, ದುಡಿದದ್ದರಲ್ಲೇ ಸುಖ ಪಡೋದು, ಹಂಚಿಕೊಂಡು ಅಥವಾ ಅವರು ಕೂಡ ಆನಂದ ಪಡೋದು, ಇದು ಬಹಳ ಮಹತ್ವ. ಇದು ಎರಡನೆಯ ಗುಣ. ಇದು ಉದ್ಯಮ ಮಾಡೋದು. ಮೂರನೆಯ ಗುಣ ಹಂಚಿಕೊಳ್ಳೋದು. ಆ ಬಳಿಕ ನಾಲ್ಕನೇದ್ದು ಕೃತಜ್ಞತೆಯನ್ನು ಅರ್ಪಿಸೋದು. ಗೃಹಸ್ಥ ಕೃತಜ್ಞನಾಗಿರಬೇಕು. ಎದಕ್ಕೆ? ಭೂಮಿಗೆ, ನೀರಿಗೆ, ಗಾಳಿಗೆ, ಸೂರ್ಯನಿಗೆ, ದೇವನಿಗೆ, ನಿಸರ್ಗಕ್ಕೆ ಆತ ಕೃತಜ್ಞನಾಗ. ಯಾಕೆ? ಭೂಮಿಯಿಂದಲೇ ಎಲ್ಲ ಬರೋದು, ಮಳೆಯಿಂದಲೇ ಎಲ್ಲ ಬರೋದು, ಪ್ರಾಣಿಗಳಿಂದ ಎಲ್ಲ ಬರೋದು, ನಿಸರ್ಗದಿಂದ ಎಲ್ಲ ಬರೋದು. ಹಾಲ ಕೊಡ್ತದೆ, ಆಕಳನ್ನು ಪ್ರೀತಿಸೋದು ಇಲ್ಲವೇನು? ನೀರ ಕೊಡ್ತದೆ, ಬಾವಿಯನ್ನು ಆರಾಧಿಸೋದು. ಈ ಯಾವುದರಿಂದ ಏನು ತಗೊಳ್ತೇವೆ ಅದಕ್ಕೊಂದಿಷ್ಟು ಕೃತಜ್ಞತಾ ವ್ಯಕ್ತ ಮಾಡೋದಲ್ಲ. ಇದ ಪೂಜಾ ಅರ್ಚ. ಇದನ್ನು ದಿನಾಲು ಸ್ವಲ್ಪ ಮಾಡಬೇಕು. ಎದ್ದ ಕೂಡಲೇ ಭಗವಂತನೇ ಕೋಳಿ ಕೂಗದ ಮುನ್ನ ಏಳುವುದು ದಿನನಿತ್ಯ. ದಯಾಳು ದೇವ, ಯಾಕೆ ಎಲ್ಲ ಕೊಟ್ಟಾನ, ನಿಸರ್ಗ ದೇವತೆ. ಆದ್ದರಿಂದ ದಯಾಳು ದೇವನಂ ನೆನೆದರೆ ದೇವರು ಆಳಿನಾಳಯ್ಯ ಸರ್ವಜ್ಞ. ಎದ್ದ ಕೂಡಲೇ ಮನೆಯೊಳಗೆ ಇದೊಂದಿಷ್ಟು ಮಾಡಬಹುದು. ಅದಕ್ಕೆ ಪ್ರತಿಯೊಂದು ಮನೆಯೊಳಗೆ ಭಾರತದಲ್ಲಿ ಒಂದು ದೇವರ ಮನೆ ಅಂತ ಮಾಡಿರ್ತಾರೆ. ದೇವರ ಮಾಡಲ್ಲ, ದೇವರ ಕೋಣೆ ಅಂತ ಮಾಡಿರ್ತಾರೆ. ಮಾಡ ಬೇರೆ, ಕೋಣೆ ಬೇರೆ. ಈಗೆಲ್ಲ ಮಾಡ್ತಾರೆ. ಇಲ್ಲೇ ಕೋಣೆ ಅಂದರೆ ಶಾಂತ ವಾತಾವರಣ ಇರ್ತದೆ. ಅಲ್ಲಿ ಹೋಗಿ ಕೂತು ಬೆಳಿಗ್ಗೆ ಕೃತಜ್ಞತಾ ಅರ್ಪಣೆ ಮಾಡೋದು. ಭಗವಂತನೇ ಎಲ್ಲವನ್ನ ಕೊಟ್ಟಿಯಲ್ಲ, ಏನು ಮನೆ, ಎಂಥ ಮನೆಯೊಳಗೆ ಜನ, ಇಷ್ಟೆಲ್ಲ ಸುತ್ತಮುತ್ತ ನೆರೆ ಹೊರೆಯವರು, ದುಡಿಯುವ ಶಕ್ತಿ ಕೊಟ್ಟಿದಿ, ಒಂದಿಷ್ಟು ಭೂಮಿ ಕೊಟ್ಟಿದಿ, ಅನ್ನ ಕೊಟ್ಟಿದಿ, ನಿನಗೆ ನಾನು ನಮಿಸುತ್ತೇನೆ ಅಂತ ಇಷ್ಟು ಹೇಳಿದ್ರೆ ಸಾಕು. ಅದೇ ಪೂಜಾ, ಅದು ಪೂಜೆ. ಗೃಹಸ್ಥ ಮಾಡುವ 4 ಕೆಲಸಗಳಿವು. 4 ಅದು ಅಲ್ಲ. ಮೊದಲನೇದ್ದು ನಿಗ್ರಹ, ಎರಡನೇದ್ದು ಉದ್ಯಮ, ಮೂರನೇದ್ದು ಹಂಚಿಕೊಳ್ಳೋದು, ನಾಲ್ಕನೇದ್ದು ಅರ್ಚನಾ. ಇವು 4 ಗೃಹಸ್ಥನ ತಪಸ್ಸುಗಳು. ಇವು 4 ಬಹಳ ಮಹತ್ವದವು. ಆ ಬಳಿಕ ಇದಿಷ್ಟೆಲ್ಲ 2ನೇ ಜೀವನ ಮುಗೀತು ಇಲ್ಲಿಗೆ. ಇನ್ನು 3ನೇ ಜೀವನ, ಮನ್ಯಾಗ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಶುರುವಾಗ್ತದೆ. ನೀನು ಆ ಪ್ರಾಪಂಚಿಕ ಭಾವದಿಂದ ಹೊರಗೆ ಬರಬೇಕು. ಇನ್ನು ನೀನು ಪತಿಯಲ್ಲ, ನೀನು ಸತಿಯಲ್ಲ, ನೀನು ಏನೂ ಅಲ್ಲ. ನೀನೀಗ ವಿಶ್ವದ ಕಡೆ ಲಕ್ಷ್ಯ ಕೊಡಬೇಕು. ವಿಶ್ವದ ದೇವತ್ವದ ಅಲ್ಲ, ಅದರ ಕಡೆ ಲಕ್ಷ್ಯ ಕೊಡಬೇಕು. ನೀನು ಸಣ್ಣ ಮನೆಯಿಂದ ಇನ್ನು ವಿಶಾಲವಾದ ಜಗತ್ತಿನಲ್ಲಿ ಪ್ರವೇಶ ಮಾಡಬೇಕು ಮಾನಸಿಕವಾಗಿ. ಅದಕ್ಕೆ 3ನೆಯ ಭಾಗ, ಜೀವನದ 3ನೆಯ ಭಾಗ, ಅಲ್ಲಿ ಸೇವೆ ಮತ್ತು ಧ್ಯಾನ. ಸೇವೆ ಮಾಡೋದು ಅಂದರೆ ಮಾಡೋದು, ಪ್ರತಿಫಲ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಮಾಡೋದು. ಮೊದಲು ಮಾಡಿ ಗಳಿಸ್ತದ್ದ
ಈ ಕೊನೆ ಹಂತದಲ್ಲಿ ಬರೇ ಮಾಡೋದು ಏನೂ ಇಲ್ಲ. ಆ ಬಳಿಕ ಧ್ಯಾನ ಪ್ರಪಂಚ ಧ್ಯಾನ ಅಲ್ಲ, ಯಾವುದರ ಧ್ಯಾನವೂ ಅಲ್ಲ. ಕೊನೆಗೆ ಯಾವುದು ಉಳಿತದ ಅಂಥ ಅದ್ಭುತವಾದ ವಸ್ತುವಿನ ಧ್ಯಾನ ಮಾಡೋದು. ಮುಗಿತು, ನನ್ನ ಜೀವನದ ಕೊನೆಯ ಹಂತಗಳಿವ, ಕೊನೆಯ ದಿನಗಳು ಶಾಂತವಾಗಿ ಹೋಗೋದು. ಅದೇ ತಪಸ್ಸು. ಹಿಂಗೆ 3 ಜೀವನ 3 ಥರದ ತಪಸ್ಸ. ಇದಕ್ಕೆ ಕ್ರಮಜೀವನಂ ತಪಃ, ಇದಕ್ಕೆ ತಪಸ್ಸು ಅಂತ. ಕ್ರಮವಾಗಿ ಬದುಕೋದೇ ತಪಸ್ಸು. ಛಲೋ ಇಲ್ಲ ಇದು? ಎಷ್ಟು ಚೆನ್ನಾಗಿದೆ. ಮೊದಲ ಜೀವನ, ಮಧ್ಯ ಜೀವನ, ಅಂತಿಮ ಜೀವನ. ಅಂತಿಮ ಜೀವನ ಸಂತೋಷಕ್ಕಾಗಿ ಮೀಸಲು. ಹೆಚ್ಚು ಬಂತು, ಹೆಚ್ಚು ಹೋಯಿತು ಯಾವುದಿಲ್ಲ. ಎಲ್ಲವೂ ದೇವನ ಪ್ರಸಾದ ಅಂತ ಅನುಭವಿಸ್ತಾ, ದೇವನನ್ನು ನೆನೆಸ್ತಾ ಹೋಗ್ತೇವಲ್ಲ, ಇದು ಅಂತಿಮ ಜೀವನ. ಹೀಗೆ ಜೀವನವನ್ನು ಕ್ರಮಬದ್ಧಗೊಳಿಸಿ ಅದಕ್ಕೆ ಸರಿಯಾದ ನಾವು ರೀತಿಯಲ್ಲಿ ಕಾರ್ಯಗಳನ್ನು ಮಾಡಿದರೆ ಅದೇ ತಪಸ್ಸು.